ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿರೋ ಖಾವಿ ಹೇಳಿಕೆ ಕಂಟಕವಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಹಿಡಿತವನ್ನ ಕಳೆದುಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ರು, ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಸ್ವಾಮೀಜಿಗಳ ಬಗ್ಗೆ ವಿಪಕ್ಷ ನಾಯಕರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳ ಹೇಳಿಕೆಗೆ ಅವರೇ ಉತ್ತರ ಕೊಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒಬ್ಬಂಟಿಯಾದ್ರ ಅನ್ನೋ ಅನುಮಾನ ಮೂಡಿದೆ. ದುಪ್ಪಟ್ಟವನ್ನ ಅನೇಕರು ಅನೇಕ ರೀತಿಯಲ್ಲಿ ಹಾಕಿಕೊಳ್ತಾರೆ. ಇದನ್ನೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಬೆಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಹಿಳೆಯರು ಸ್ವಾಮೀಜಿಯವರು ದುಪ್ಪಟ್ಟವನ್ನ ಹಾಕಿಕೊಳ್ತಾರೆ, ಇದನ್ನೇ ಸಿದ್ದರಾಮಯ್ಯನವರು ಹೇಳಿದ್ದು. ಅದರಲ್ಲಿ ತಪ್ಪೇನಿದೆ? ಅವರು ಯಾರ ವಿರುದ್ಧವೂ ಮಾತನಾಡಿಲ್ಲ. ಆದರೆ ಬಿಜೆಪಿಯವರಿಗೆ ಇಂತಹ ವಿಚಾರಗಳೇ ಬೇಕು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಹೊಡೆದಾಯ್ತು, ಈಗ ಸ್ವಾಮೀಜಿಗಳನ್ನ ಒಡೆಯಲು ಯತ್ನಿಸ್ತಾ ಇದ್ದಾರೆ ಅಂತ ಈಶ್ವರಪ್ಪ ಕಿಡಿಕಾರಿದ್ರು. ಸಿದ್ದರಾಮಯ್ಯನವರ ಮೆದುಳು ತೆಳ್ಳಗಿದೆ. ಯಾರಾದರೂ ಸಿದ್ದರಾಮಯ್ಯ ಹೇಳಿಕೆ ಸ್ವಾಗತಿಸಿದ್ದಾರಾ? ಸಿದ್ದರಾಮಯ್ಯ ಮಾತನ್ನ ಕಾಂಗ್ರೆಸ್ನವರೇ ಸ್ವಾಗತಿಸಿಲ್ಲ. ಸೋತರೂ ಸಿದ್ದರಾಮಯ್ಯಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಈ ರೀತಿ ಇವ್ರು ಮಾಡಿ ದೇಶದಲ್ಲೇನೆ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಗಂತ ಹೋಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ವಲ್ಪ ಜೀವ ಕುಟು ಅಂತ ಇದೆ. ಯಾವ ಇಲ್ಲೂ ಸಾಯತ್ತೋ ಗೊತ್ತಿಲ್ಲ. ಸಾಕು ಸಿದ್ದರಾಮಯ್ಯನಂತವ್ರು ಒಬ್ರು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕೋರ್ಟಿಗೆ ನೀವು ಗೌರವ ಕೊಡೋದು ಕಲ್ತ್ಕೊಡಿ ಮುಂಚೆ. ಎರಡನೇದು, ಸಾಧು ಸಂತರ ಬಗ್ಗೆ ನೀವು ಮಾಡಿರೋಂಥ ಹೇಳಿಕೆ ಅಕ್ಷಮ್ಯ ಅಪರಾಧ. ಒಬ್ಬ ಕಾಂಗ್ರೆಸ್ನವರು ನಿಮ್ಮ ಜೊತೆಗೆ ಇಲ್ಲ ಅಂತದ್ದು ಆದ್ಮೇಲೆ ನೀವು ಇನ್ಯಾಕೆ ರಾಜಕಾರಣ ಮಾಡ್ತೀರಿ? ಇದು ಒಳ್ಳೇದಲ್ಲ. ಇಷ್ಟು ಮಾತ್ರ ನಾನು ಹೇಳ್ಬೇಕು. ಸಿದ್ದರಾಮಯ್ಯ ಹೇಳಿಕೆಯಿಂದ ಒಂದು ವರ್ಗದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಇದರಲ್ಲಿ ನಾನು ಯಾವುದೇ ಕಾರಣಕ್ಕೂ ಮೂಗು ತೂರಿಸಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದ ದೇವರಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಎಚ್ಡಿಕೆ, ತಮ್ಮ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರೇ ಬಗೆಹರಿಸಿಕೊಳ್ಳಬೇಕು. ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವರೇ ಹೇಳಬೇಕು. ಡ್ಯಾಮೇಜ್ ಆಗಿರೋದನ್ನ ಸರಿಪಡಿಸಿಕೊಳ್ಳುವುದು ಅವರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಈಗ ಅವರು ಮೊನ್ನೆ ದಿನ ಮಾತನಾಡಿರ್ತಕ್ಕಂಥ ವಿಷಯದಲ್ಲಿ ಸಾರ್ವಜನಿಕವಾಗಿ ಏನು ಒಂದು ರೀತಿಯ ಒಂದು ವರ್ಗದಲ್ಲಿ ಅಸಮಾಧಾನದ ಪ್ರತಿಕ್ರಿಯೆ ಏನು ಬಂದಿದೆ, ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮೂಗು ತೋರಿಸ್ತಕ್ಕಂಥ ಸೂಕ್ತ ಅಲ್ಲ. ಕಾರಣ ಅದು ಅವರೇ ಬಗೆಹರಿಸ್ಕೋಬೇಕು. ಅವರು ಯಾವ ಆ್ಯಂಗಲಲ್ಲಿ ಹೇಳ್ಕೊಂಡ್ರು, ಅದನ್ನು ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಅದೆಲ್ಲ ಈಗ ಏನೊಂದು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿರೋದನ್ನ ಸರಿಪಡಿಸ್ಕೋಬೇಕು ಅನ್ನೋದು ಅವ್ರಿಗೆ ಸೇರಿದೆ. ಸಿದ್ದರಾಮಯ್ಯ ಖಾವಿ ಹೇಳಿಕೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಸಮವಸ್ತ್ರ ಧಾರ್ಮಿಕ ಲಾಂಛನಕ್ಕೆ ಸಂಬಂಧ ಕಲ್ಪಿಸಬಾರದು. ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ತೀರ್ಪು ನೀಡಿದೆ. ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಗೌರವಿಸಬೇಕು ಅಂತ ಗದಗ ನಗರದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಉಡುಪಿಯ ಕೊಲ್ಲೂರು ಕ್ಷೇತ್ರದಲ್ಲಿ ಸಲಾಂ ಮಂಗಳಾರತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲ್ಲೂರು ದೇವಸ್ಥಾನ ಮಂಡಳಿ ಪ್ರತಿಕ್ರಿಯಿಸಿದೆ. ಸಲಾಂ ಮಂಗಳಾರತಿ ಆಡು ಭಾಷೆಯಲ್ಲಿ ಬಂದಿರುವ ಶಬ್ದ. ದೇವಾಲಯದಲ್ಲಿ ಸಲಾಂ ಮಂಗಳಾರತಿ ಹೆಸರಲ್ಲಿ ಪೂಜೆ ನಡೆಯಲ್ಲ. ದೇಗುಲದಲ್ಲಿ ನಡೆಯುವ ಪೂಜೆಗೆ ಪ್ರದೋಷ ಪೂಜೆ ಅಂತಾರೆ. ಸಲಾಂ ಮಂಗಳಾರತಿ ಶಬ್ದ ಅನಾದಿ ಕಾಲದಿಂದ ರೂಢಿಯಲ್ಲಿದೆ. ಎಲ್ಲಾ ದೇಗುಲಗಳಲ್ಲಿದ್ದಂತೆ ಇಲ್ಲೂ ಪ್ರದೋಷ ಪೂಜೆ ನಡೆಯುತ್ತೆ. ಸಲಾಂ ಮಂಗಳಾರತಿ ಮಾಡದಂತೆ ಬಿಎಚ್ಪಿ ಮನವಿ ನೀಡಿತ್ತು ಅಂತ ಹೇಳಿದ್ದಾರೆ. ಯಾವ್ದು ಪ್ರಾಪ್ತಿ ಆಗಬೇಕೋ ನಮ್ಗೆ ಅದಷ್ಟ ಒಲ್ದು ಬರಬೇಕು ಆಗುವಂತಹದ್ದು ಯೋಗ. ಆ ಬಂದಂಥ ಅದಷ್ಟ ಬಹುಕಾಲ ಇರುವಂತಹದ್ದು ಕ್ಷೇಮ. ಈ ರಾಷ್ಟ್ರದ ಯೋಗಕ್ಷೇಮ ಅಭ್ಯುದಯಕ್ಕೋಸ್ಕರ ನಡೆಯುವಂತಹ ಎಲ್ಲ ಧಾರ್ಮಿಕ ವಿಧಿಗಳಂತೆ ಪ್ರದೋಷ ಪೂಜೆಯು ಒಂದು ವಿಶೇಷವಾದ ಪೂಜೆ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಡೆಯುವಂತಹ ಒಂದು ದೀಪಾರಾಧನೆಗೆ ಟಿಪ್ಪು ಭಾಗವಹಿಸಿದ್ರಿಂದ ಸಲಾಂ ಅಂತ ಜನರು ಹೇಳ್ಕೊಟ್ಟು ಬರ್ತಾ ಇದ್ದಾರೆ. ಅದಕ್ಕಷ್ಟೇ. ಇನ್ನು ಚಾಮರಾಜನಗರದಲ್ಲೂ ಬಾಯ್ಕಾಟ್ ಮುಸ್ಲಿಂ ವಿವಾದ ಮುಂದುವರೆದಿದೆ. ಹೇಮತ್ ಗೋಪಾಲಸ್ವಾಮಿ ಜಾತ್ರೆಯಲ್ಲೂ ಅನ್ಯ ಧರ್ಮೀಯರಿಗೆ ಅಂಗಡಿ ನೀಡಬೇಡಿ ಅಂತ ಭಜರಂಗದಳ ಕಾರ್ಯಕರ್ತರು ಗುಂಡ್ಲುಪೇಟೆ ತಹಶೀಲ್ದಾರ್ ರವಿಶಂಕರ್ಗೆ ಮನವಿ ಸಲ್ಲಿಸಿದ್ದಾರೆ. ಮುಸ್ಲಿಮರಿಗೆ ಸೇರಿದ ಅಂಗಡಿಗಳನ್ನು ತೆರವುಗೊಳಿಸಿ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅಂಗಡಿ ಹಾಕಲು ಅವಕಾಶ ನೀಡಬೇಡಿ ಅಂತ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ.
ನಾನು ಸಚಿವ ಆಗೋದನ್ನು ತಪ್ಪಿಸಿದ್ದು ವಿಜಯೇಂದ್ರ ಮತ್ತು ಬಿಎಸ್ವೈ ಎಂದು ಎಚ್ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಎಂಎಲ್ಸಿ ಮಾಡೋ ವಿಚಾರದಲ್ಲಿ ಅನ್ಯಾಯ ಆಗಿದೆ. ಬೆಳಗಾವಿಯ ಗೋಕಾಕ್ನಲ್ಲಿ ಮಾತನಾಡಿದ ವಿಶ್ವನಾಥ್, ವಿಧಾನಸಭೆಯಿಂದ ಆಯ್ಕೆಯಾಗಿ ಪರಿಷತ್ಗೆ ಬರಬೇಕಿತ್ತು, ಅದನ್ನು ತಪ್ಪಿಸಿ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿದ್ರು ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಬೆಳಗಾವಿ ಬಿಜೆಪಿಯಲ್ಲಿ ಮುಂದುವರೆದ ಬಣ ರಾಜಕೀಯ ಶುರುವಾಗಿದೆ. ಉಮೇಶ್ ಕತ್ತಿ, ಸವದಿ, ಜಲ್ಲೆ ಬಣಗಳು ಫುಲ್ ಆಕ್ಟಿವ್ ಆಗಿವೆ. ಜಾರಕಿಹೊಳಿ ಸಹೋದರರ ಪ್ರಭಾವ ಬೆಳಗಾವಿಯಲ್ಲಿ ಕಡಿಮೆ ಮಾಡಲು ತಂತ್ರ ರೂಪಿಸಿದ್ದಾರೆ. ಅಲ್ಲದೆ ವಿಧಾನ ಪರಿಷತ್ ಚುನಾವಣೆ ಬಳಿಕ ಬಣ ರಾಜಕೀಯ ಹೆಚ್ಚಾಗಿದೆ. ಬಣ ರಾಜಕೀಯ ಹೆಚ್ಚಾದರೂ ಬಿಜೆಪಿ ನಾಯಕರು ಕ್ಯಾರೆ ಅಂತಿಲ್ಲ. ಹೀಗಾಗಿಯೇ ಮುಖಂಡರು, ಕಾರ್ಯಕರ್ತರಿಗೆ ತಲೆನೋವು ಶುರುವಾಗಿದೆ. ನಿನ್ನೆಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಬಣ ಬಡಿದಾಟ ಜೋರಾಗಿತ್ತು. ಇನ್ನು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕದಿದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಪರಸ್ಪರ ಪೈಪೋಟಿ ನಡೆಯೋ ಸಾಧ್ಯತೆ ಇದೆ. ಹಿಜಾಬ್ ವಿವಾದದಿಂದಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ವೇಳೆ ಗೊಂದಲವಾಗಿತ್ತು. ಪರೀಕ್ಷೆ ಬಿಟ್ಟೆವು, ಹಿಜಾಬ್ ಬಿಡಲ್ಲ ಅನ್ನುತ್ತಿದ್ದ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಗೆ ಹಾಜರಾಗ್ತಾರಾ ಅನ್ನೋದೇ ಸಸ್ಪೆನ್ಸ್. ಕೋರ್ಟ್ ಆದೇಶ ಸೇರಿದಂತೆ ಸರ್ಕಾರದ ಸುತ್ತೋಲೆ ಪಾಲಿಸ್ತಾರಾ ಅನ್ನೋದೇ ಸರ್ಕಾರಕ್ಕೂ ಇರೋ ಕುತೂಹಲ. ಈ ನಡುವೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ನಿರ್ಭೀತಿಯಿಂದ ಪರೀಕ್ಷೆ ಬರೆದು ಭವಿಷ್ಯ ರೂಪಿಸಿಕೊಳ್ಳಿ ಅಂತ ಮಕ್ಕಳಿಗೆ ಸಲಹೆ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಸಮವಸ್ತ್ರದ ಬಗ್ಗೆ ಏನು ತೀರ್ಮಾನ ಆಗಿದೆ, ಅದಾದ ನಂತರ ಈ ಎಲ್ಲ ಮಾತುಗಳು ಅವಶ್ಯಕತೆ ಇಲ್ಲ. ಎಲ್ಲ ತಯಾರಿಗಳು ಮಾಡಿದ್ದೇವೆ. ಮಕ್ಕಳ ಹಿತದೃಷ್ಟಿಯಿಂದ ಸರಳವಾದಂಥ ಪರೀಕ್ಷೆ ಮಾಡಬೇಕನ್ನುವಂಥದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಆ ಎಲ್ಲವೂ ಕೂಡ ಮಾಡ್ತಾಯಿದೆ. ಮಕ್ಕಳು ಪರೀಕ್ಷೆಯನ್ನು ಬರೀಬೇಕು, ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು. ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ, ಧೈರ್ಯವಾಗಿ ಪರೀಕ್ಷೆಯನ್ನು ಬರೀಲಿ ಅಂತ ನಾನು ಮನವಿಯನ್ನು ಮಾಡ್ತೇನೆ. ಇನ್ನು ನಾಳೆ ಅರ್ಹ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಅನಿವಾರ್ಯತೆ ಅರ್ಥ ಮಾಡಿಕೊಳ್ಳಿ. ಹಿಜಾಬ್ಗೆ ಪಟ್ಟು ಹಿಡಿದವರಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಿವಿ ಮಾತು ಹೇಳಿದ್ದಾರೆ. ನಾವು ಮತ್ತೆ ಹೇಳ್ತೇನೆ, ತಮ್ಮ ಈಗೋ ಬಿಟ್ಟುಬಿಡಿ, ಎಲ್ಲರೂ ತಪ್ಪದೆ ಪರೀಕ್ಷೆಗೆ ಹಾಜರಾಗಿ ಅಂತ ಬಾಗಲಕೋಟೆಯಲ್ಲಿ ಸಚಿವ ನಾಗೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಹೇಳ್ತೀನಿ, ತಮ್ಮ ಈಗೋಗಳನ್ನ ಬಿಡಿ, ಯಾರಿಗೋ ನೀವು ಸ್ಕೇಪ್ ಕೋಟ್ ಆಗಬೇಡಿ. ನಾಳೆ ಎಕ್ಸಾಮ್ ಶುರುವಾಗ್ತಿರುವಂಥದ್ದಲ್ಲಿ ತಾಳಿ. SLCಯಲ್ಲಿ ಸುಮಾರು 17 ಲಕ್ಷ ಮಕ್ಕಳುಗಳು ಓದ್ತಿದ್ದಾರೆ. ಆ ಮಕ್ಕಳುಗಳಲ್ಲಿ ಒಂದು 100-150 ಜನ ಮಕ್ಕಳುಗಳು ಶಾಲೆಯನ್ನು ಬಹಿಷ್ಕರಿಸಿರ್ಬೋದು. ಅದರಿಂದ ಇದೇನು 17 ಲಕ್ಷಕ್ಕೆ ಅಂತ ಕಂಪೇರ್ ಮಾಡಿದ್ರೆ, ಆದರೆ ನಮ್ಮ ಉದ್ದೇಶ ಇದ್ದಿದ್ದೇನೆಂದರೆ ಒಂದು ಹೆಣ್ಮಗು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ಬಾರಿ ಮನವಿ ಮಾಡಿದ್ವಿ. ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ವಿ. ಸ್ವತಃ CM ಮಾಡಿದ್ರು. ಈಗ ನಿಮಗೆ ಗೊತ್ತಿದೆ, ಕುದುರೆ ಎಳ್ಕೊಂಡು ಹೋಗ್ಬೋದು ಹೊರತು ನೀರು ಕೊಡ್ಸೋಕ್ಕಾಗ. ಇನ್ನು SSLC ಪರೀಕ್ಷೆಗೆ ಹಿಜಾಬ್ ನಿರ್ಬಂಧ ಆದೇಶ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ವಿಪಕ್ಷರ ಉಪನಾಯಕ UT ಖಾದರ್, ನಾಳೆಯಿಂದ SSLC ಪರೀಕ್ಷೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಜರಾಗ್ತಿದ್ದಾರೆ. ಎಲ್ಲರೂ ನೆಮ್ಮದಿಯಿಂದ, ಮಾನಸಿಕ ಒತ್ತಡ ಇಲ್ಲದೆ ಪರೀಕ್ಷೆ ಬರೀರಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಈಗಾಗಲೇ ಹಿಜಾಬ್ ಕುರಿತು ಆದೇಶ ಮಾಡಿದೆ. ಹೆಣ್ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುವುದು ಸರ್ಕಾರದ ಜವಾಬ್ದಾರಿ ಅಂದಿದ್ದಾರೆ. ಮಾನಸಿಕ ಒತ್ತಡ ಆಗದಂತೆ ಪರೀಕ್ಷೆ ಬರೆಯಲು ಸರ್ಕಾರ ಅವಕಾಶ ಕೊಡಬೇಕು. ಹಾಗೆ ಹೆತ್ತವರು ಕೂಡ ಈ ಬಗ್ಗೆ ಅಗತ್ಯ ಗಮನ ಹರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗಾದರೂ ನಾನು ಇದನ್ನೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ನಾಳೆಯಿಂದ ನಮ್ಮ SLC ಎಕ್ಸಾಮ್ ಇವತ್ತು ಪ್ರಾರಂಭ ಆಗ್ತದೆ. ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿನಿಯರು ಇವತ್ತು ನಮ್ಮ 10th ಸ್ಟ್ಯಾಂಡರ್ಡ್ ಎಕ್ಸಾಮನ್ನು ಇವತ್ತು ಬರೀತಾ ಇದ್ದಾರೆ. ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಶುಭಾಶಯನ ಸಲ್ಲಿಸಿ ನೆಮ್ಮದಿಯಿಂದ, ಸಮಾಧಾನದಿಂದ, ಆತ್ಮವಿಶ್ವಾಸದಿಂದ ತಮ್ಮ ಎಕ್ಸಾಮನ್ನು ತಾವೆಲ್ಲ ಕೂಡ ಬರೆದು ಅತ್ಯುತ್ತಮವಾದ ಮಾರ್ಕನ್ನು ಪಡ್ಕೊಳ್ಬೇಕು. ವಿದ್ಯಾರ್ಥಿನಿಯರು ಬರೇ ಪರೀಕ್ಷೆ ಆಲೋಚನೆ ಇಟ್ಟುಕೊಂಡು ಯಾವುದೇ ಮಾನಸಿಕವಾದ ಒತ್ತಡ ಇಲ್ಲದೆ, ಬೇರೆ ಯಾವುದೇ ಒಂದು ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಚೆನ್ನಾಗಿ ಪರೀಕ್ಷೆ ಬರೆದು ಪಾಸ್ ಆಗಬೇಕು. ಇವತ್ತು ನಾಳೆಯಿಂದ SSLC ಪರೀಕ್ಷೆ ಹಿನ್ನೆಲೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಹೈಕೋರ್ಟ್ ಆದೇಶವನ್ನ ನಾವೆಲ್ಲರೂ ಪಾಲನೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ನೀಡಿರುವ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವ ನೀಡಬೇಕಿದೆ ಎಂದು ಆರೋಗ್ಯ ಸಚಿವ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕೈವಾರ ತಾತಯ್ಯ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಶಾಲೆಗಳಲ್ಲಿನ ಸಮಾನ ಮನಸ್ಥಿತಿ, ಸಮಾನ ಮನೋಭಾವ ಹಾಗೇ ಇರಬೇಕು. ಎಲ್ಲರೂ ಸಮವಸ್ತ್ರ ಧರಿಸಿ ಪರೀಕ್ಷೆಗೆ ಹಾಜರಾಗಲು ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಕಾನೂನಿಗಿಂತ ನಾವ್ಯಾರು ಕೂಡ ದೊಡ್ಡವರಲ್ಲ. ಕಾನೂನಿಗೆ ನಾವೆಲ್ಲ ಕೂಡ ಗೌರವವನ್ನು ಕೊಡಬೇಕು. ಹೈಕೋರ್ಟ್ನ ಆದೇಶವನ್ನು ನಾವೆಲ್ಲ ಕೂಡ, ಅದು ಯಾರೇ ಇರಲಿ, ಅದನ್ನು
ಅದನ್ನು ಪಾಲನೆ ಮಾಡಿ ಕಾನೂನಂತ ಇದೆ. ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ನಾವೆಲ್ಲ ಕೂಡ ಗೌರವವನ್ನು ಕೊಡಬೇಕು. ಮತ್ತು ಶಾಲೆಗಳಲ್ಲಿ ವಿಶೇಷವಾಗಿ ಏನು ಯೂನಿಫಾರ್ಮ್ ಅಂತಂದರೆ ಏನು ಸಮವಸ್ತ್ರ, ಆ ಸಮಾನ ಮನಸ್ಸುಗಳಲ್ಲಿ ಸಮಾನವಾದಂಥ ಭಾವನೆ ಏನಿದೆ ಆ ಭಾವನೆಗಳು ಅದೇ ರೀತಿ ಇರಬೇಕು. ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸೋದು ಬೇಡ. ಯಾರದ್ದೋ ಪ್ರಚೋದನೆಗೆ ಒಳಗಾಗಿ ಪರೀಕ್ಷೆ ತೊರೆಯಬೇಡಿ, ಕೆಲವು ವಿದ್ಯಾರ್ಥಿಗಳ ದಾರಿ ತಪ್ಪಿಸಲು ಷಡ್ಯಂತ್ರ ಮಾಡಿದ್ದಾರೆ ಅಂತ ಕೋಲಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದರು. ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳೇ ತಮ್ಮ ಭವಿಷ್ಯವನ್ನ ತಾವೇ ರೂಪಿಸಿಕೊಳ್ಬೇಕು. ಯಾರದೋ ಮಾತಿಗೆ ಮರುಳಾಗದೆ ಪರೀಕ್ಷೆ ಬರೀರಿ ಅಂತ ಹೇಳಿದರು. ಚಿರತೆಯೊಂದು ಮನೆಗೆ ನುಗ್ಗಿ ಸಾಕು ನಾಯಿ ಹೊತ್ತೊಯ್ದಿದೆ. ಈ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನಾಗಯ್ಯನ ಕೊಪ್ಪಲಿನಲ್ಲಿ ನಡೆದಿದೆ. ಮಧ್ಯರಾತ್ರಿ ಮನೆಗೆ ನುಗ್ಗಿದ ಚಿರತೆ ನಾಯಿಯನ್ನ ಹೊತ್ತೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆಯಿಂದ ತಪ್ಪಿಸಿಕೊಳ್ಳಲು ಲ್ಯಾಬ್ರಡಾರ್ ನಾಯಿ ಪರದಾಡಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಚಿರತೆಯೊಂದು ನೀಲಗಿರಿ ಮರದ ಮೇಲೆ ಪ್ರತ್ಯಕ್ಷವಾಗಿದೆ. ತಮ್ಮಡಹಳ್ಳಿಗೆ ಹೋಗುವ ರಸ್ತೆಯ ಬಳಿಯಿರೋ ಮರದ ಮೇಲೆ ಚಿರತೆ ಕುಳಿತಿತ್ತು. ಇದನ್ನು ನೋಡಿದ ಗ್ರಾಮಸ್ಥರು ಹೌಹಾರಿ ಹೋಗಿದ್ದಾರೆ. ಯಾವಾಗ ಜನರು ಬಂದರೂ ಮರದಿಂದ ಕೆಳಗಿಳಿದ ಚಿರತೆ ಕಬ್ಬಿನ ಗದ್ದೆಗೆ ಹೋಗಿದೆ. ಚಿರತೆ ಕಂಡ ಗ್ರಾಮಸ್ಥರು ಆತಂಕಗೊಂಡಿದ್ದು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯ ಮಾಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಈ ವೇಳೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಯೊಬ್ಬರು ಬರೆದಿರೋ ಚೀಟಿಯೊಂದು ಪತ್ತೆಯಾಗಿದೆ. ದೇವರೇ ಪುನೀತ್ ಸರ್ರನ್ನ ಭೂಮಿಗೆ ಕಳಿಸುವಂತ ಚೀಟಿ ಬರೆದು ಹುಂಡಿಗೆ ಹಾಕಿದ್ದಾರೆ. ಬೆಂಗಳೂರಿನ ಯಲಹಂಕ ರೈಲ್ವೆ ಗಾಲಿ ಕಾರ್ಖಾನೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆರ್ಪಿಎಫ್ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಾರ್ಖಾನೆಯ ಒಳಗೆ ಯಾವುದೇ ಸಿಬ್ಬಂದಿ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ವೀಕೆಂಡ್ ಆಗಿರೋದ್ರಿಂದ ಕಾರು, ಬೈಕ್ಗಳಲ್ಲಿ ನೂರಾರು ಪ್ರವಾಸಿಗರು ಆಗಮಿಸಿದ್ದಾರೆ. ಆದರೆ ನಂದಿಗಿರಿ ಧಾಮದಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೂ ಜಾಗವಿಲ್ಲ. ನಂದಿ ಬೆಟ್ಟದಲ್ಲಿ 1,000 ಬೈಕ್ಗಳ ಪಾರ್ಕಿಂಗ್ಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಪ್ರವಾಸಿಗರು ಬಂದಿದ್ದರಿಂದ ಪಾರ್ಕಿಂಗ್ ಮಾಡೋದಕ್ಕೂ ಜಾಗವಿಲ್ಲದಂತಾಗಿತ್ತು. ಬೆಂಗಳೂರಿನ ವಾಹನ ಸವಾರರಿಗೆ ಬಿಬಿಎಂಪಿ ಬಿಗ್ ಶಾಕ್ ನೀಡಲು ಮುಂದಾಗಿದೆ. ಬೆಂಗಳೂರಿನ ಹೃದಯ ಭಾಗದ ರಸ್ತೆ 3 ತಿಂಗಳು ಬಂದ್ ಆಗಲಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಡ್ಜ್, ಶೇಷಾದ್ರಿ ರಸ್ತೆ ಕಾಮಗಾರಿ ಹಾಗೂ ಮೌರ್ಯ ಸರ್ಕಲ್ ಟು ಕೆಆರ್ ಸರ್ಕಲ್ ವರೆಗೆ ವೈಟ್ ಟಾಪಿಂಗ್ ಮಾಡೋ ಹಿನ್ನೆಲೆ ಏಪ್ರಿಲ್ 4ರಿಂದ ಶೇಷಾದ್ರಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಬ್ರೇಕ್ ಬೀಳಲಿದೆ. ಈಗಾಗಲೇ ಪ್ರತಿದಿನವೂ ಈ ರಸ್ತೆಯಲ್ಲಿ ಇಲ್ಲದ ಟ್ರಾಫಿಕ್ ಜಾಮ್ ಆಗ್ತಿದೆ. ಅಂಥದ್ರಲ್ಲಿ ಶೇಷಾದ್ರಿ ರಸ್ತೆಯನ್ನ ಬಂದ್ ಮಾಡಿದ್ದೇ ಆದಲ್ಲಿ ಅರ್ಧ ಬೆಂಗಳೂರಿಗೆ ಟ್ರಾಫಿಕ್ ಜಾಮ್ ಎಫೆಕ್ಟ್ ತಟ್ಟಲಿದೆ. ಟ್ರಾಫಿಕ್ ಪೊಲೀಸ್ ಆಯುಕ್ತರ ಜೊತೆ ಪಾಲಿಕೆ ಮಾತುಕತೆ ನಡೆಸಿದ್ದು ಶೇಷಾದ್ರಿ ರಸ್ತೆಗೆ ಪರ್ಯಾಯವಾಗಿ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ತುಮಕೂರಿನ
ಕೊಪ್ಪಳದ ಪಾವಗಡದಲ್ಲಿ ಬಸ್ ದುರಂತಕ್ಕೆ 7 ಮಂದಿ ಸಾವನ್ನಪ್ಪಿದ್ರು. ಈ ಘಟನೆಯಿಂದ ಸಾರಿಗೆ ಇಲಾಖೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಆಟೋ, ಟ್ಯಾಕ್ಸಿ, ಓಮ್ನಿ ವಾಹನಗಳಲ್ಲಿ ಜನರು ಜೋತು ಬಿದ್ದೇ ಪ್ರಯಾಣಿಸ್ತಾ ಇದ್ದಾರೆ. ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಸರಿಯಾದ ಬಸ್ ಸೌಲಭ್ಯಗಳಿಲ್ಲ. ಹೀಗಾಗಿ ಖಾಸಗಿ ವಾಹನಗಳಲ್ಲಿ ಜೋತು ಬಿದ್ದು ಪ್ರಯಾಣಿಕರು ಓಡಾಡುತ್ತಿದ್ದಾರೆ. ಸಾರಿಗೆ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಮುಂದೆ ಆಗುವಂತಹ ಅನಾಹುತಗಳನ್ನು ತಡೆಯಬೇಕಾಗಿದೆ. ಟೋಟಲ್ ಆಗಿ ಸಿಟಿಲಿಂದ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಬಸ್ಸಿನ ಸಂಖ್ಯೆ ಕಡಿಮೆ ಐತಿ. ಟೋಟಲ್ ಆಗಿ ಬಸ್ ಕಡಿಮೆ ಇರೋದ್ರಿಂದ ಆಟೋ, ಟಾಟಾ ಎಸಿ ಇಂಥವಕ್ಕೆ ಜನರೆಲ್ಲ ಎಳೆ ಬಿದ್ಕೊಂಡು ಹೋಗೋದು ಭಾಳ ಅಪಾಯ ಆಗಕತ್ತೇವೆ ರೀ. ಆದರೆ ಗೌರ್ಮೆಂಟ್ಲಿಂದ ಹೆಚ್ಚುವರಿಯಾಗಿ ಹಳ್ಳಿಗಳಿಗೆ ಅನುಕೂಲ ಆಗಂಗೆ, ಸ್ಕೂಲ್ ಹುಡುಗರಿಗೆ ಅನುಕೂಲತೆ ಆಗಂಗೆ ಇನ್ ಟೈಮ್ ಬಸ್ ಬರೋದಕ್ಕೆ ಯಾವುದೇ ಕೆಲಸಕ್ಕೆ ಬಂದ್ರೂ ಬಸ್ಸಿನ ಸೌಕರ್ಯ ಕಡಿಮೆ ಇರೋದ್ರಿಂದ ಟಿಂಪು, ಆಟೋ ಇಂಥವೆಲ್ಲ ಫುಲ್ ಆಕ್ಕವು. ಇನ್ನು ಸಾರಿಗೆ ಸಚಿವರೇ, ನೀವು ಕೊಟ್ಟ ವಾಗ್ದಾನ ಏನಾಯ್ತು? ತುಮಕೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಆಗೋಲ್ಲ ಅಂದಿದ್ರಿ. ಆದ್ರೆ ನಿಮ್ಮ ಮಾತಿಗೆ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬೆಲೆ ಕೊಡ್ತಿಲ್ಲ. ಬಸ್ಗಾಗಿ ವಿದ್ಯಾರ್ಥಿಗಳು ನಿತ್ಯವೂ ಪರದಾಡ್ತಿದ್ದಾರೆ. ಬಸ್ಗಾಗಿ ವಿದ್ಯಾರ್ಥಿಗಳು ಓಡೋಡಿ ಹೋಗ್ತಿದ್ದಾರೆ. ಈ ವೇಳೆ ಸ್ವಲ್ಪ ಯಾಮಾರಿದ್ರು ವಿದ್ಯಾರ್ಥಿಗಳ ಪ್ರಾಣಕ್ಕೆ ಆಪತ್ತು ಗ್ಯಾರಂಟಿ. ಆಂಧ್ರಪ್ರದೇಶದ ಬಾಖರಾಪೇಟ್ ಘಾಟ್ನಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ಧರ್ಮಾವರಂನಿಂದ ತಿರುಪತಿಗೆ ನಿಶ್ಚಿತಾರ್ಥಕ್ಕೆಂದು ಹೊರಟಿದ್ದ ವೇಳೆ 100 ಅಡಿ ಆಳದ ಕಂದಕಕ್ಕೆ ಬಸ್ ಉರುಳಿ ಬಿದ್ದಿದೆ. ಬಸ್ ಬಿದ್ದ ರಭಸಕ್ಕೆ 8 ಮಂದಿ ಸಾವನ್ನಪ್ಪಿದ್ದು ಹಲವರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕಾಗಮಿಸಿದ ಚಿತ್ತೂರು ಡಿಸಿ ಹರಿನಾರಾಯಣ ಹಾಗೂ ಎಸ್ಪಿ ಅರ್ಜುನ್ ಪರಿಶೀಲನೆ ನಡೆಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಖ್ಯಾತಿ ಹೊಂದಿರೋ ಧಾರ್ಮಿಕ ಕ್ಷೇತ್ರವೆಂದ್ರೆ ಅದು ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಸ್ಥಾನ. ಇಲ್ಲಿರೋ ದೇವರ ಹೊನ್ನ ಕೆರೆಯನ್ನ ಸ್ವಚ್ಛಗೊಳಿಸಲಾಗುತ್ತಿದೆ. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ಮಂದಿರ ಸಮೀಪದ ದೇವಸ್ಥಾನದ ಪವಿತ್ರ ಹೊನ್ನ ಕೆರೆ ನಳನಳಿಸ್ತಾ ಇದೆ. ಇನ್ನು ಖ್ಯಾತಿ ಹೊಂದಿರುವಂತಹ ಅತಿ ಹೆಚ್ಚು ಧಾರ್ಮಿಕ ಕ್ಷೇತ್ರವೆಂದ್ರೆ ಅದು ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಸ್ಥಾನ. ಇಲ್ಲಿರುವಂತಹ ದೇವರ ಹೊನ್ನ ಕೆರೆಯನ್ನ ಈಗ ಅಲ್ಲಿನ ಯುವಕರು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ಮಂದಿರ ಸಮೀಪದಲ್ಲಿ ಇರುವಂತಹ ದೇವಸ್ಥಾನದ ಪವಿತ್ರ ಹೊನ್ನ ಕೆರೆ ಇದೀಗ ಸ್ವಚ್ಛಗೊಳಿಸಿ ನಳನಳಿಸ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪುರಸಭೆಗೆ ಸೇರಿದ 16 ವಾಣಿಜ್ಯ ಮಳಿಗೆಗಳ ಟೆಂಡರ್ ಮುಗಿದ್ರೂ ಸಹ ಖಾಲಿ ಮಾಡದ ಹಿನ್ನೆಲೆ ಸಿಬ್ಬಂದಿಯೇ ತೆರವುಗೊಳಿಸಿದ್ದಾರೆ. ಮಳಿಗೆಗಳನ್ನು ತೆರವುಗೊಳಿಸುವ ಕುರಿತು 45 ದಿನಗಳ ಮುಂಚೆಯೇ ಪುರಸಭೆ ನೋಟಿಸ್ ಜಾರಿ ಮಾಡಿತ್ತು. ಆದರೆ ವ್ಯಾಪಾರಿಗಳು ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಪುರಸಭೆ ಮುಖ್ಯಾಧಿಕಾರಿ ಉಮೇಶ್ ಹಿರೇಮಠ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಚಾಮರಾಜನಗರದಲ್ಲಿ ಪಠನ ಲೇಖನ ಅಭಿಯಾನದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ಅನಕ್ಷರಸ್ಥರ ಬದಲು ಶಾಲಾ ಮಕ್ಕಳೇ ಪರೀಕ್ಷೆ ಬರೆದಿದ್ದಾರಂತೆ. ಹೀಗಾಗಿ ಮೂಲ ಸಾಕ್ಷರತಾ ಪರೀಕ್ಷೆಯಲ್ಲಿ ಭಾರೀ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಪಠನ ಲೇಖನ ಅಭಿಯಾನ ಅನಕ್ಷರಸ್ಥರನ್ನ ಸಾಕ್ಷರನನ್ನಾಗಿ ಮಾಡುವ ಯೋಜನೆ ಇದಾಗಿದೆ. ಎಂದು ಬೆಳಗ್ಗೆಯಿಂದ 3 ಅವಧಿಯಲ್ಲಿ ಪರೀಕ್ಷೆ ನಡೆಯಿತು. ಶಾಲಾ ಮಕ್ಕಳಿಂದ ಶಿಕ್ಷಕರು ಪರೀಕ್ಷೆ ಬರೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಆಹಾರ ಹರಸಿ ಮನೆ ಬಾಗಿಲಿಗೆ ಒಂಟಿ ಸಲಗ ಲಗ್ಗೆ ಇಡ್ತಾ ಇವೆ. ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ನಾಗದೇವ್ ಅನ್ನೋರ ಮನೆಯ ಬಳಿ ಕಾಡಾನೆ ಬಂದಿದೆ. ಬಾಳೆಹಣ್ಣು ತಿಂದು ಕಾಡಾನೆ ವಾಪಸ್ ಕಾಡಿಗೆ ತೆರಳಿದೆ. ಇನ್ನು ಗಜಪಡೆ ನಿರಂತರ ದಾಳಿಯಿಂದ ಅನ್ನದಾತರು ಹಾಗೂ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಇಲ್ಲಿಗೆ
ಕಡೆನೇ. ಕಾಯಲ್ ಕೆಜಿಎಫ್ 2 ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ಗೆ ಬಂದಿರೋ ನಟ ಸಂಜಯ್ ದತ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿ ನೀಡಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ಸಂಜಯ್ ದತ್ ಸಾಂತ್ವನ ಹೇಳಿದ್ರು. ರಾಘವೇಂದ್ರ ರಾಜ್ಕುಮಾರ್ ಮನೆಗೂ ತೆರಳಿದ ಸಂಜಯ್ ದತ್ ಅವರ ಕುಟುಂಬಕ್ಕೂ ಸಾಂತ್ವನವನ್ನ ಹೇಳಿದ್ರು. ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಮಹಿಳಾ ಸಿಂಗಲ್ ವಿಭಾಗದಲ್ಲಿ ಸ್ವಿಸ್ ಓಪನ್ ಚಾಂಪಿಯನ್ಶಿಪ್ ಗೆದ್ದು ಹೊಸ ದಾಖಲೆ ಬರೆದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಥೈಲ್ಯಾಂಡ್ನ ಬುಸಸ್ನಾನ್ ವಿರುದ್ಧ 21-16, 21-8ರಿಂದ ಸೋಲಿಸಿ ಗೆದ್ದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ